ಇದೇನಿದು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅಕಸ್ಮಾತ್ ಹಾವೇನಾದ್ರೂ ಕಚ್ಚಿಬಿಡ್ತಾ? ಇಲ್ಲ, ಅವಳು ತುಂಬಾ ಕಿಲಾಡಿದ್ದಾಳೆ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಬಂದ್ಬಿಡ್ತಾಳೆ. ಏನಾಯ್ತು? ಕೈಗೆ ಬಂದಿ ತುತ್ತು ಬಾಯಿಗೆ ಬರೋದಕ್ಕೆ ಬಿಡ್ಲಿಲ್ಲ. ಯಾರು? ಇನ್ಯಾರು? ಇದಾನಲ್ಲ ನಮ್ಮಪ್ಪ. ಏನು ಆ ಮಣಿಹಾರನ ಕೈಗೆ ಎತ್ಕೋಬೇಕು ಅಷ್ಟರಲ್ಲಿ ಒಳ್ಳೆ ವಿಲನ್ ತರ ಬಂದು ಆ ಮಣಿಹಾರನ ತಗೊಳಕ್ ಬಿಡ್ಲೇ ಇಲ್ಲ. ಆಮೇಲೆ ಇನ್ನೊಂದು ಮಣಿಹಾರನ ಮುಟ್ಟೋಕೆ ಅಂತ ಹೋದೆ, ಆದ್ರೆ ಆ ಮಣಿಹಾರ ಕೈಗೆ ಎತ್ಕೊಂತಿದ್ದ ಹಾಗೆ ಹಾವಾಗೋಯ್ತು. ನನಗೆ ಹೀಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ನಾನು ಹೇಳಿರ್ಲಿಲ್ವಾ ಮಣಿಹಾರನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ? ಅಯ್ಯೋ, ರಮಾದೇವಿ ಅವ್ರು ಬೇರೆ ಕಾಲ್ ಮಾಡ್ತಿದ್ದಾರೆ. ಈಗ ಏನ್ ಮಾಡ್ಲಿ? ಹಲೋ, ಹೇಳಿ ಮೇಡಮ್. ಎಲ್ಲಿದ್ಯಾ ಗೌತಮಿ? ಅದು ಇಲ್ಲೇ ಹೊರಗೆ ಬಂದಿದ್ದೆ ಮೇಡಮ್. ನಿನ್ಗೊಂದು ವಿಷಯ ಗೊತ್ತಾ ಗೌತಮಿ? ಅಭಿ ಈಗ ತುಂಬಾ ಖುಷಿಯಾಗಿದ್ದಾನೆ. ಸ್ವಲ್ಪ ದಿವಸದಿಂದ ತುಂಬಾ ಡಲ್ ಆಗಿರ್ತಿದ್ದ, ಏನೋ ಕಳ್ಕೊಂಡಿರೋ ಥರನೇ ಇರ್ತಾ ಇದ್ದ. ಆದ್ರೆ ಈಗ ಹಿ ಸೋ ಹ್ಯಾಪಿ. ಅದಕ್ಕೆ ಕಾರಣ ಯಾರು ಗೊತ್ತಾ? ನೀನು. ಆದ್ರೆ ನಾನೇನು ಹೇಳಿದ್ನೋ ನೀನು ಅದನ್ನ ಮಾಡಲೇ ಇಲ್ವಲ್ಲ ಗೌತಮಿ. ಆದ್ರೆ ನಾನು ನಿನಗೆ ಏನೋ ತರೋದಿಕ್ಕೆ ಹೇಳಿದ್ದೆ. ಅದು ಏನು, ಅದನ್ನ ಎಲ್ಲಿ ಹುಡುಕ್ಬೇಕು ಅನ್ನೋದಾದ್ರೂ ನಿನಗೆ ಗೊತ್ತಿದ್ಯಾ ಗೌತಮಿ? ಹಾ ಮೇಡಮ್, ಗೊತ್ತಿದೆ. ನಿಮಗೆ ಬೇಕಾಗಿರೋದು ಮಣಿಹಾರ ತಾನೆ? ಹೌದು, ಎಸ್ ಎಸ್, ಯು ಆರ್ ರೈಟ್ ಗೌತಮಿ. ಈಗ ನೀನು ಸರಿಯಾದ ಟ್ರ್ಯಾಕಲ್ಲಿ ಇದೆಯಾ ನೋಡು. ಎಸ್ ಮೇಡಮ್, ನೀವು ಹೇಳ್ದಾಗೆ ನಾನು ಮಣಿಹಾರ ತರೋ ಕೆಲಸದ ಮೇಲೆ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್ ಗೌತಮಿ. ಮಣಿಹಾರ ಯಾವಾಗ ತರ್ತೀಯಾ? ಆದಷ್ಟು ಬೇಗ ಅದನ್ನ ತಂದು ನಿಮ್ಮ ಕೈಯಲ್ಲಿ ಇಡ್ತೀನಿ ಮೇಡಮ್. ಇನ್ನು ಸಿಕ್ದಾಗೆ ಅಂತಾನೆ ಅಂದ್ಕೊಳ್ಳಿ. ನಾಳೆ ಬೆಳಗ್ಗೆ ನಿಮ್ಮ ಮನೇಲಿ ಇರ್ತೀನಿ ವಿತ್ ಮಣಿಹಾರ. ಎಷ್ಟೊತ್ತಿಗೆ ಬರ್ತೀಯಾ? ಶಾರ್ಪ್ 10 o'clock ಮೇಡಮ್. ನಾನು ನಿಮ್ಮ ಮನೇಲಿ ಇರ್ತೀನಿ. ಅಲ್ಲ ಗೌತಮಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಣಿಹಾರನ ರಮಾದೇವಿಯವರಿಗೆ ಹೇಗೆ ತಲುಪಿಸ್ತೀಯಾ? ಆ ಮಣಿಹಾರ ಹೇಗೋ ದೇವಿ ಮುಂದೆ ಇತ್ತು, ನೀನು ನನ್ನ ಮಾತು ಕೇಳಿಸ್ಕೊಳ್ದಲ್ಲೇ ಹೋದೆ. ಈಗ ನಿಮ್ಮಪ್ಪ ಅದಕ್ಕೆ ಬೀಗ ಹಾಕೊಂಡಿದ್ದಾನೆ. ಸಾಲದಕ್ಕೆ ಕಾವಲಿಗೆ ಹಾವು ಬೇರೆ ಇದೆ. ಆ ಹಾವು ತುಂಬಾ ವಿಷಕಾರಿ. ಇತ್ತೀಚೆಗೆ ನಾನೇ ಹತ್ರ ಕಚ್ಚಿಸ್ಕೊಂಡು ಬಂದಿದ್ದೀನಿ. ನನಗೇನು ಔಷಧಿ ಸಿಕ್ತು, ಬಚಾವಾದೆ. ನಿನ್ಗೇನಾದ್ರೂ ಆದರೆ ಏನ್ ಮಾಡ್ತೀಯ? ಇದನ್ನೇ ನಿನ್ಗೆ ಹೇಳೋಣ ಅಂತ ಬಂದ್ರೆ ನೀನ್ ಕೇಳಿಸ್ಕೊಳ್ಳೋದೇ ಇಲ್ವಲ್ಲ? ಅಲ್ಲ, ಆ ಹಾಗೆ ಇಷ್ಟೊಂದು ಎದುರ್ಕೊಳ್ತಿದ್ದೀರಲ್ಲ, ಅದೇನ್ ಮಾಡ್ಬಿಡುತ್ತೆ? ಸಾಯಿಸ್ಬಿಡುತ್ತಾ? ನೋಡಿ, ಲೈಫ್ನಲ್ಲಿ ಏನಾದ್ರೂ ಪಡ್ಕೋಬೇಕು ಅಂದ್ರೆ ನಾವು ಈ ತರದ ರಿಸ್ಕ್ ಎಲ್ಲ ತಗೊಳ್ಳೇಬೇಕಾಗತ್ತೆ. ನಿನ್ ಧೈರ್ಯನ ಮೆಚ್ಚಲೇಬೇಕು. ಮೆಚ್ಕೋತೀನಿ. ನೀನ್ ಹೇಳ್ದಾಗೆ ಹಾವನ್ನ ದಾಟಿ ಮಣಿಹಾರನ ತಗೊಳಕ್ ಹೋದ್ರೆ ಹಾವಿಗಿಂತ ವಿಷಕಾರಿಯಾಗಿರೋ ನಿಮ್ಮಪ್ಪ ಇದಾನಲ್ಲ, ಅವನು ನೀನು ಮಾಡ್ತೀಯ? ಅವನು ನಿಯತ್ತಿನ ನಾಯಿ, ಹೊಗಳೋದಿಲ್ಲ, ಆದ್ರೆ ಹತ್ರ ಹೋದ್ರೆ ಕಚ್ಚದೆ ಬಿಡೋದಿಲ್ಲ. ಅವನು ಕಣ್ಣು ತಪ್ಪಿಸ್ಕೊಂಡು ನೀನು ಮಣಿಹಾರನ ತರೋಕ್ಕಾಗಲ್ಲ. ನೀನ್ ನೋಡಿದ್ರೆ ರಮಾದೇವಿಯವರಿಗೆ 10 ಗಂಟೆಗೆ ಮಣಿಹಾರನ ತಂದ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ಅಲ್ಲಿ ಸದಾನಂದ ನಿನ್ನನ್ನು ಹುಡುಕ್ತಾ ಇದ್ದಾನೆ. ನಿನಗೀಗ ಟೈಮೇ ಇಲ್ಲ. ನೀನು ಆ ಮಣಿಹಾರನ ತಗೊಂಡೋದ್ರೆ ಮಾತ್ರ ರಮಾದೇವಿ ನಿನ್ನನ್ನು ಸೊಸೆ ಮಾಡ್ಕೊಳ್ಳೋದು. ಇಲ್ಲ ಅಂದ್ರೆ ನಿನಗುಳಿಗಾಲ ಇಲ್ಲ. ನೀನು ಅಭಿನ ಮದುವೆ ಆಗ್ಬೇಕಂತಿರೋ ಕನಸನ್ನ ಮಾಡಿಬಿಡ್ಬೇಕಾಗತ್ತೆ. ನೋ, ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ನಾನು ಅಂದ್ಕೊಂಡಿದ್ದೇನ ನಾನು ಪಡ್ಕೊಂಡೇ ಪಡ್ಕೋತೀನಿ. ಆದ್ರೆ ಈಗ ಏನ್ ಮಾಡ್ಲಿ?
ಏನ್ ಮಾಡ್ಬೋದು? ಪೊಲೀಸ್ ಸ್ಟೇಷನ್ ಸರ್, ಮೈಸೂರು ಹತ್ರ ಇರೋ ಒಡೇರಹಳ್ಳಿ ಅರಮನೆಯಲ್ಲಿ ರಾಜಾರಾಣಿ ಕೊಲೆ ವಿಚಾರವಾಗಿ ತಪ್ಪಿಸ್ಕೊಂಡಿದ್ರಲ್ಲ ರಾಮಚಂದ್ರ ಅಂತ, ಅವರು ಇಲ್ಲೇ ಧರ್ಮಗಿರಿ ಆಶ್ರಮದಲ್ಲಿದ್ದಾರೆ. ನೀವು ಬೇಗ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಹಾ ಸರ್, ಬೇಗ ಬನ್ನಿ. ಅಲ್ಲ ಗೌತಮಿ, ನಿಮ್ಮಪ್ಪನ್ನ ನೀನೇ ಪೊಲೀಸ್ಗೆ ಇಟ್ಕೊಡ್ತಾ ಇದೀಯಾ? ನಾನು ಅಂದ್ಕೊಂಡಿರೋದಕ್ಕೆ ಯಾರೇ ಅಡ್ಡ ಬಂದ್ರು ಸರಿ, ಹೀಗೆ ಅವ್ರನ್ನ ಪಕ್ಕಕ್ಕೆ ತಳ್ಳಿ ನನ್ನ ಗುರಿನ ನಾನು ತಲುಪ್ತಿದ್ದೀನಿ. ಅದು ಅಪ್ಪ ಆಗಿದ್ರು ಸರಿ, ಇನ್ಯಾರಾಗಿದ್ರು ಸರಿ, ನನಗೆ ಗೋಲ್ ಅಷ್ಟೇ ಇಂಪಾರ್ಟೆಂಟ್.